ಧರ್ಮಸ್ಥಳದಲ್ಲಿ ನಡೆದ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ 17ನೇ ವರ್ಷದ ಅನ್ನ ಸಂತರ್ಪಣೆ. 4,000 ಮಂದಿಗೆ ಬಿಸಿ ಬಿಸಿ ದೋಸೆ, ಇಡ್ಲಿ, ಚಿತ್ರಾನ್ನ, ಆಲೂಗಡ್ಡೆ, ಬೋಂಡಾ ಸೇರಿದಂತೆ ಲಾಡು ವಿತರಿಸಿದ ಉದ್ಯಮಿಗಳಾದ ಗರುಡ ಚಾರ್ಪಾಳ್ಯ ಅನಂತರಾಮಯ್ಯ, ಚೀಮಂಡಳ್ಳಿ ರಾಜೇಂದ್ರ ಮತ್ತು ಸಂಗಡಿಗರು. ಬಂಧುಗಳೇ, ತಿನ್ನುವ ಪ್ರತಿಯೊಂದು ಕಾಳಿನ ಮೇಲೂ ಕೂಡ ಅವರವರ ಹೆಸರನ್ನು ಬರೆದಿರುತ್ತಾನೆ ಭಗವಂತ ಎಂಬ ನಾನುಡಿಯಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷಾಂತರ ಭಕ್ತರಿದ್ದಾರೆ. ಇಂತಹ ಕ್ಷೇತ್ರದಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಕಾರ್ತಿಕ ಮಾಸದ ಅಮಾವಾಸ್ಯೆಯಂದು ಲಕ್ಷ ದೀಪೋತ್ಸವ ಹಾಗೂ ಮಂಜುನಾಥೇಶ್ವರನ ರಥೋತ್ಸವವನ್ನು ಏರ್ಪಡಿಸಲಾಗುತ್ತದೆ. ರಾಜ್ಯದ ವಿವಿಧ ಮೂಲೆಗಳು ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಿಂದ ವಿದೇಶಗಳಿಂದಲೂ ಕೂಡ ಲಕ್ಷಾಂತರ ಭಕ್ತರು ಈ ಕ್ಷೇತ್ರಕ್ಕೆ ಪ್ರತಿನಿತ್ಯ ಭೇಟಿ ಕೊಡುತ್ತಾರೆ. ಅದರಲ್ಲಿ ಪ್ರತಿ ವರ್ಷ 365 ದಿನ ಕೂಡ ಧರ್ಮಸ್ಥಳದಿಂದ ಅನ್ನದಾನವನ್ನು ಮಾಡಲಾಗುತ್ತದೆ. ಆದರೆ ಆ ಒಂದು ದಿನ ಮಾತ್ರ ಭಕ್ತಾದಿಗಳೇ ಭಕ್ತರಿಗೆ ಅನ್ನದಾನ ಮಾಡುವ ವ್ಯವಸ್ಥೆಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಾಲಯದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಒದಗಿಸುತ್ತಾರೆ. ದೇಶದ ವಿವಿಧ ಮೂಲೆಗಳಿಂದ ಆಗಮಿಸುವ ಲಕ್ಷಾಂತರ ಭಕ್ತರಿಗಾಗಿ ಭಕ್ತರೇ ಅನ್ನ ಪ್ರಸಾದವನ್ನು ತಯಾರಿಸುವ ಅವಕಾಶವನ್ನು ನೀಡಿದ್ದು, ಸತತವಾಗಿ 17 ವರ್ಷಗಳಿಂದ ಧರ್ಮಸ್ಥಳದಲ್ಲಿ ಆಗಮಿಸುವ ಲಕ್ಷಾಂತರ ಭಕ್ತರಿಗೆ ಪ್ರತಿ ವರ್ಷವೂ ಕೂಡ ವಿಭಿನ್ನವಾದ ತಿಂಡಿ ತಿನಿಸುಗಳನ್ನು ತಯಾರಿಸಿ ಪ್ರಸಾದ ಸೇವೆಯನ್ನು ಮಾಡುತ್ತಿದ್ದಾರೆ. ಗರುಡ ಚಾರ್ಪಾಳ್ಯದ ಉದ್ಯಮಿಗಳಾದ ಅನಂತರಾಮಯ್ಯನವರು, ಅವರ ಮಗ ಅಭಿಷೇಕ್ ಅವರು, ಚೀಮಂಡಳ್ಳಿಯ ರಾಜೇಂದ್ರ ಅವರು ಮತ್ತು ಅವರ ಅಪಾರ ಸಂಗಡಿಗರು. ಕ್ಷೇತ್ರದಿಂದ ಕೇವಲ ವಿದ್ಯುತ್ ಮತ್ತು ನೀರನ್ನು ಮಾತ್ರ ಪೂರೈಕೆ ಮಾಡಲಾಗುತ್ತದೆ. ಉಳಿದ ಎಲ್ಲ ಸಾಮಗ್ರಿಗಳನ್ನು ಕೂಡ ಹೊಸಕೋಟೆಯಿಂದಲೇ ಕೊಂಡೊಯ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷಾಂತರ ಭಕ್ತರು ಆಗಮಿಸುವ ಆ ಒಂದು ಸನ್ನಿಧಿಯಲ್ಲಿ ಬಿಸಿ ಬಿಸಿ ಬೋಂಡ, ಹಾಗೆ ಚಿತ್ರಾನ್ನ, ಇಡ್ಲಿ, ಮಸಾಲೆ ದೋಸೆ, ಲಾಡುವನ್ನು, ಚಿತ್ರಾನ್ನವನ್ನು ಅಲ್ಲೇ ತಯಾರು ಮಾಡಿ ವಿತರಿಸುತ್ತಾರೆ. ಈ ಬಗ್ಗೆ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಕೂಡ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಅನಂತರಾಮಯ್ಯವರ ಪುತ್ರ ಅಭಿಷೇಕ್ ರವರು, ಚೀಮಂಡಳ್ಳಿ ರಾಜೇಂದ್ರ ಸೇರಿದಂತೆ ಅವರ ಅಪಾರ ಸಂಗಡಿಗರು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಸ್ವಾಮೀಜಿಗಳವರನ್ನು ಸನ್ಮಾನಿಸಿ ಅಭಿನಂದಿಸಿ, ನಮಗೆ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಲು ಸ್ಥಳಾವಕಾಶ ಮಾಡಿದ್ದಕ್ಕೆ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಎಂದು ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಬಂಧುಗಳೇ, ನೀವು ದೃಶ್ಯದಲ್ಲಿ ಗಮನಿಸುತ್ತಿರುವುದು ಲಕ್ಷಾಂತರ ಭಕ್ತಾದಿಗಳು 26 ಕೌಂಟರ್ಗಳಲ್ಲಿ ಪ್ರಸಾದವನ್ನು ಸ್ವೀಕರಿಸುತ್ತಿರುವ ದೃಶ್ಯಗಳು. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ವರ್ಷದ 365 ದಿನಗಳ ಕಾಲ ನಿರಂತರವಾಗಿ ಕೋಟ್ಯಾಂತರ ಭಕ್ತಾದಿಗಳಿಗೆ ಪ್ರಸಾದವನ್ನು ಶ್ರೀ ಕ್ಷೇತ್ರದಿಂದಲೇ ತಯಾರಿಸಿ ವಿತರಿಸಲಾಗುತ್ತದೆ. ಆದರೆ ವರ್ಷದ ಆ ಒಂದು ದಿನ, ಆ ಒಂದು ಹೊತ್ತು ಮಾತ್ರ ಭಕ್ತಾದಿಗಳಿಗೆ ಪ್ರಸಾದವನ್ನು ವಿನಿಯೋಗಿಸುವ ಅವಕಾಶವನ್ನು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ನೀಡಿದ್ದು, ಈ ಒಂದು ಸನ್ನಿಧಾನದಲ್ಲಿ ನಿರಂತರವಾಗಿ 17 ವರ್ಷಗಳಿಂದ 17 ವರ್ಷವೂ ಕೂಡ ಪ್ರತಿ ವರ್ಷ ವಿಭಿನ್ನವಾದ ತಿಂಡಿ ತಿನಿಸುಗಳನ್ನು ತಯಾರಿಸಿ ವಿತರಣೆ ಮಾಡುತ್ತಿರುವುದು ಗರುಡ ಚಾರ್ಪಾಳ್ಯದ ಉದ್ಯಮಿಗಳಾದ ಅನಂತರಾಮಯ್ಯನವರು, ಅವರ ಮಗ ಅಭಿಷೇಕ್ ರವರು, ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರೂ ಆದ ಚೀಮಂಡಳ್ಳಿ ರಾಜೇಂದ್ರ ಮತ್ತು ಅವರ ಅಪಾರ ಸಂಗಡಿಗರು. ಬನ್ನಿ, ಈ ಬಾರಿ ಏನೆಲ್ಲ ತಿಂಡಿ ತಿನಿಸುಗಳನ್ನು ನೀಡಿದ್ದಾರೆ, ಎಷ್ಟು ಭಕ್ತರಿಗೆ ನೀಡಿದ್ದಾರೆ, ಯಾವ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಂಡಿದ್ದಾರೆ ಎಂಬ ಮಾಹಿತಿಯನ್ನು ಪಡೆಯೋಣ ಉದ್ಯಮಿಗಳಾದ ಚೀಮಂಡಳ್ಳಿ ರಾಜೇಂದ್ರ ಅವರಿಂದ. ಇವತ್ತು ಈ ದಿನ ಲಕ್ಷ ದೀಪೋತ್ಸವ ಅಂದರೆ ಲಕ್ಷಾಂತರ ಜನ ಸೇರೋಂಥ ಜಾಗ ಇದು. ವರ್ಷ ಎಲ್ಲ ಇಲ್ಲಿ ಧರ್ಮಸ್ಥಳ ಅನ್ನ ಕ್ಷೇತ್ರದಲ್ಲಿ ಅನ್ನದಾನ ನಡೀತಿದೆ. ಕ್ಷೇತ್ರದ ಪದ್ಧತಿ ಪ್ರಕಾರ ಲಕ್ಷ ದೀಪೋತ್ಸವ ದಿನ ಸಂಜೆ ಒಂದು ಟೈಮ್ ಮಾತ್ರ ಊಟ ಅವರು ಶಾಪ್ ಮಾಡ್ತಾರೆ. ಶಾಪ್ ಮಾಡಿ ನಮ್ಮಂಥವ್ರು ಭಕ್ತಾದಿಗಳ್ಕ ಒಂದು ಈ ಅಡುಗೆ ಮಾಡಿ ಬಡಿಸೋಂಥದ್ದು ಭಕ್ತಾದಿಗಳ್ಕ ಒಂದು ಅವಕಾಶ ಮಾಡಿಕೊಟ್ಟವ್ರೆ. ತುಂಬ ಧನ್ಯವಾದಗಳು. ಈಗ ನಾವು 17 ವರ್ಷದಿಂದ ನಾವು ನಮ್ಮ ಸ್ನೇಹಿತರು, ನಮ್ಮ ಯಜಮಾನರು ಅನಂತರಾಮಣ್ಣವರು, ಬೈರೇಗೌಡನು, ಮಣಿಯಣ್ಣವರು, ನನ್ನ ತಮ್ಮನು, ನಮ್ಮ ಸ್ನೇಹಿತರು ಎಲ್ಲ ಸೇರಿ ನಾವು ಮಾಡ್ತಾ ಇದ್ದೀರಿ. ವರ್ಷ ಒಂದೊಂದು ವಿಶೇಷವಾದ ಅಡುಗೆ ಮಾಡ್ತೀರಿ. ಈ ವರ್ಷ ಇಡ್ಲಿ, ಮಸಾಲೆ ದೋಸೆ, ಚಿತ್ರಾನ್ನ, ಬೇಳೆ ಸಾಂಬಾರು, ಆಲೂಗಡ್ಡೆ ಬೋಂಡ ಇಂಥವೆಲ್ಲ ನಾವು ಮಾಡಿ, ಲಡ್ಡು ನಮ್ಮ ಕೋಡಿ ನಾರಾಯಣ ಸಾಮಣ್ಣ ಅಂತ ಇವರು ನಮ್ಮ ಜೊತೆಯಲ್ಲಿ ಒಂದು 7,000 ಲಡ್ಡು ಎಲ್ಲರಿಗೂ ಹಂಚ್ತಾರೆ.
ನಾವೆಲ್ಲ ಸೇರಿ ಒಟ್ಟಿಗೆ ನಾವು ಮಾಡ್ತಾ ಇದ್ದೀರಿ. ಅದರಿಂದ ಈ ಅವಕಾಶ ಮಾಡಿಕೊಟ್ಟು ನಮ್ಮ ವೀರೇಂದ್ರ ಹೆಗಡೆ ಸ್ವಾಮಿಗಳಿಗೆ ತುಂಬ ನಮ್ಮ ಟೀಮ್ ಕಣ್ಣಿಂದ ಧನ್ಯವಾದಗಳು ಹೇಳುತ್ತಾ 3,500 4,000 ಜನಕ್ಕೆ ನಾವು ಅಡುಗೆ ಮಾಡಿ ಬಡಿಸ್ತೀರಿ. ನಮ್ಮ ತಂಡಕ್ಕೆಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ.